ಈಗ ಖಾರದ ಪುಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಾಂಬಾರ್ ಪೌಡರ್ ಬೇಕಾಗಿರುವ ಸಾಮಗ್ರಿಗಳು ಇದೆ, ನೀವು ನೋಡ್ಕೋಬೋದು. ನಾನು ನೀಟಾಗಿ ಲಿಸ್ಟ್ ಮಾಡಿ ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ ಏನೇನು ಬೇಕು ಅಂತ. ಒಟ್ಟು 15 ಐಟಮ್ಸ್ ಬೇಕು ನಮಗೆ ಸಾಂಬಾರ್ ಪೌಡರ್ ಮಾಡೋಕ್ಕೆ. ಸೊ ನಾವು ಈ ಥರ ಮೆಣಸಿನ್ಕಾಯಿ, ಮಣ್ಕಟ್ಟು ಮೆಣಸಿನ್ಕಾಯಿ, ಧನಿಯಾ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಈ 3 ಐಟಮ್ನ ಬಿಸಿಲು ಇದ್ದಾಗ ನೋಡಿ ಫುಲ್ಲು ಒಣಗಾಕ್ಕೋಬೇಕು. ಈ ರೀತಿ ಬಿಸಿಲಿದ್ದಾಗ ಮಾತ್ರ ನೀವು ಈ ಸಾಂಬಾರು ಪೌಡ್ರನ್ನ ಮಾಡೋಕ್ಕಾಗೋದು. ಇಲ್ಲ ಮಳೆ ಟೈಮಲ್ಲಿ ಅಂದರೆ ಆಗೋಲ್ಲ. ನಾವು ಖಾರದ ಪುಡಿ ಮಾಡಿರೋದು ಹುಳ ಬಿದ್ದುಬಿಡುತ್ತೆ ಏನಾದರೂ ಒಂಚೂರು ನೀರೇನಾದರೂ ಆದರೆ. ಸೊ ಈ ಥರ ಒಣಗಾಕಿರುವಾಗ ನೀರೇ ಆಗಬಾರ್ದು ಯಾವುದೇ ಕಾರಣಕ್ಕೂ. ಸೊ ಈಗ ಫ್ರೈ ಮಾಡ್ಕೋತಿದ್ದೀವಿ. ಇದು ಮೆಂತ್ಯ ಮತ್ತು ಕಡಲೆಕಾಳು ಮತ್ತು ಉದ್ದಿನಬೇಳೆ, ಹಸಿರು ಕಾಳು, ಜೀರಿಗೆ, ಸಾಸಿವೆ, ಇದಿಷ್ಟು ಘಮ ಘಮ ಅನ್ನೋವರೆಗೂ ಹುರ್ಕೋಬೇಕು, ಸೀದಿಸಬಾರ್ದು. ಮತ್ತು 1 ಹಿಡಿ ಅಕ್ಕಿ ಹಾಕೋಬೇಕು. ನೀವು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ತೊಗರಿಬೇಳೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏನಿಲ್ಲ ಅಂದರೂ ಮಿನಿಮಮ್ 10 ಮಿನಿಟ್ಸ್ ಆರ್ 5 ಮಿನಿಟ್ಸ್ ನೀವು ಫ್ರೈ ಮಾಡಲೇಬೇಕು. ಅದು ಗಮ್ ಅನ್ನಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡಬೇಕು. ಮತ್ತು ನಾವು ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟೆಷ್ಟು ಹಾಕ್ಕೋಬೇಕು ಅಂತ ನಾನು ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ. ಮತ್ತು ಅದು ಗಸಗಸೆ ಮತ್ತು ಧನಿಯಾ 4 kg ಏನಿದೆ ಅದು ಫುಲ್ಲು ಹುರ್ಕೋಬೇಕು. ಮತ್ತು ಅರಿಶಿಣದ ಕೊಂಬು ತಗೊಂಡು ನಾವೇ ಕುಟ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ನಾವು ಒಂದು 2 ಮಿನಿಟ್ಸ್ ಫ್ರೈ ಮಾಡಬೇಕು. ಮಣ್ಕಟ್ಟು ಮೆಣಸಿನ್ಕಾಯಿ ಕೂಡ ನಾವು ಇದೇ ರೀತಿಯೇ ಫ್ರೈ ಮಾಡ್ಕೊಂಡು ಹಾಕ್ಕೋಬೇಕು. ನಾವು ಎಷ್ಟು kg ತಗೊಂಡಿದ್ರೂ ಎಲ್ಲನೂ ಫ್ರೈ ಮಾಡಿಯೇ ಹಾಕ್ಕೋಬೇಕು. ಮತ್ತು ಲಾಸ್ಟಲ್ಲಿ ಕರಿಬೇವು ಕೂಡ 1-2 ಹಿಡಿ ನೀಟಾಗಿ ಫ್ರೈ ಮಾಡಿ ಎಲ್ಲ ಹಾಕ್ಕೋಬೇಕು. ಪ್ರತಿಯೊಂದು ಫ್ರೈ ಮಾಡಿ ಅದು ತಣ್ಣಗಾದ್ಮೇಲೆ ನಾವು ಫ್ಲೋರ್ ಮೇಲೆ ಇದೆ ಅಲ್ವಾ ಅಲ್ಲಿ ಎತ್ಕೊಂಡು ಹೋಗಬೇಕು. ಇದಿಷ್ಟು ಜಸ್ಟ್ ಫ್ರೈ ಮಾಡಿ ಹಾಕೋದಲ್ಲ, ನಾವು ತಂದು ಅಂಗಡಿಯಿಂದ ನಾವು ಎಷ್ಟೇ ಚೆನ್ನಾಗಿರೋ ಅಂಗಡಿಲಿ ತಂದ್ರೂ ನೀಟಾಗಿ ಸೋಸ್ಕೊಂಡು ನೀಟಾಗಿ ಕಲ್ಲು ಗಿಲ್ಲಿದ್ರೆ ಎತ್ತಿ ಮಾಡಿದ್ರೇ ಆಗೋದು. ಅದಕ್ಕೆ ನಾವು ಒಂದು 5 ಈ ಕೆಲಸನ ಹೇಳಿದ್ರು ಒಂದು 3-5 ಜನ ಮಾಡ್ತೀವಿ ನಾವು ಮನೇಲಿ. ಸೊ ನೋಡಿ ಈ ರೀತಿ ಮನೇಲಿ ನೀಟಾಗಿ ನಾವು ಸೋಸ್ಕೊಂಡು ಮಾಡೋದು. ಫುಲ್ಲು ಇದೆಲ್ಲ ನಮ್ಮ ಅಜ್ಜಿನೇ ನೀಟಾಗಿ ಚೆನ್ನಾಗಿ ಮಾಡ್ತಾರೆ. ಘಮ 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 ಅನ್ನುತ್ತೆ ಗೈಸ್. ನಿಜವಾಗ್ಲೂ ಖಾರದ ಪುಡಿ ಏನಿಲ್ಲ ಅಂದರೂ 1 ಇಯರ್ ಆರ್ 2 ಇಯರ್ ಮಿನಿಮಮ್ ಇಡ್ಬೋದು ನಾವು ನೀರು ಸೋಕಿಸ್ದೆ ಮಾಡಿದ್ರೆ. ಅಕಸ್ಮಾತ್ ಏನಾದರೂ ಒಂಚೂರು ನೀರು ಸೋಕಿದ್ರೂ ಹುಳ ಏನಾದರೂ ಆಗಿಬಿಡುತ್ತೆ ಗೈಸ್ ಅದು ಸ್ವಲ್ಪ. ಸೊ ಅದಕ್ಕೆ ನೋಡ್ಕೊಂಡು ನೀಟಾಗಿ ಮಾಡಬೇಕು. ಇಷ್ಟಕ್ಕಿಷ್ಟೇ ಹಾಕಬೇಕು ಅಂತ ಇರುತ್ತೆ. ಸೊ ಅದಕ್ಕೆ ಸ್ಟಾರ್ಟಿಂಗಲ್ಲೇ ನಿಮಗೆ ಒಂದು ಫುಲ್ಲು ಹಾಕಿದ್ದೀನಿ ಏನೇನು ಬೇಕು ಐಟಮ್ಸ್ ಅಂತ, ಎಷ್ಟೆಷ್ಟು ಬೇಕು ಅಂತ. 2 ಇಯರ್ಸ್ ಇಡ್ಬೋದಂತಹ ಒಂದು ಖಾರದ ಪುಡಿ. ಸೊ ಇದಿಷ್ಟು ನೋಡಿ ಒಂದೇ ಫ್ರೈ ಮಾಡ್ಕೊಂಡು ನೀಟಾಗಿ ಬಕೆಟಲ್ಲಿ ಹಾಕ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಮಾಡಿದ್ರಾ ಹರಿಯಾ? ಎಲ್ಲ ಮಾಡಿದ್ರಾ? ಸುಸ್ತಾಗ್ಬಿಡ್ತಮ್ಮ. ಬೇಡ ಬಿಡ, ಚೆನ್ನಾಗುತ್ತೆ. ಹಾಂ ಹೋಗ್ರಿ. ಸೊ ಎಲ್ಲರೂ ಹೇಳ್ಕೊಂಡು ಹೋಗ್ತಿದ್ದಾರೆ ಹೆಂಗಿತ್ತು ಈ ಕೆಲಸನ. ನಿಜವಾಗ್ಲೂ ಬಿಸಿಲಲ್ಲೇ ಮಾಡಬೇಕು, ತುಂಬ ಬಿಸಿಲು ಬಂದ್ರೇ ಆಗೋದು. ಸೊ ಎಲ್ಲ ಮಾಡಿಕೊಂಡು ಅದು ಆರಿದ ಮೇಲೆ, ಬಕೆಟಲ್ಲಿ ಇರೋದು ಆರಿದ ಮೇಲೆ ನೀವು ಫ್ಲೋರ್ ಮೇಲೆಗೆ ಎತ್ಕೊಂಡು ಹೋಗಿ ಅವ್ರ ಹತ್ರ ಕೊಟ್ಟರೆ ನೀಟಾಗಿ ಪುಡಿ ಮಾಡಿಕೊಡ್ತಾರೆ. ನಾವು ಅಲ್ಲೇ ನಿಂತ್ಕೊಂಡು ನೋಡ್ಕೋಬೇಕು ಅವ್ರು ಹೇಗೆ ಮಾಡ್ತಾರಂತ. ಮತ್ತು ಇಲ್ಲಾಂದರೆ ಅವರು ಚೆನ್ನಾಗಿ ಪುಡಿ ಮಾಡಿರಲ್ಲ ಒಂದೊಂದು ಸಲ. ಸೊ ಒಬ್ಬೊಬ್ರು ಚೆನ್ನಾಗಿ ಮಾಡ್ತಾರೆ. ಎಷ್ಟಾಗುತ್ತೆ ಪುಡಿ ಮಾಡೋಕ್ಕೆ? 5,000 ಕರೆಕ್ಟಾಗಿ ಖಾರದ ಪುಡಿಗೆ ಮಾತ್ರ ಎಷ್ಟಾಯ್ತು ಹೇಳು? 1 ವರ್ಷಕ್ಕಾಗ ಖಾರದ ಪುಡಿ ಮಾಡೋಕ್ಕೆ 5,000. ನೋಡಿ ನಮ್ಮ ಅಜ್ಜಿ ಹೇಳ್ತಿದ್ದಾರೆ 5,000 ಆಗುತ್ತಂತೆ ಈ ಐಟಮ್ಸ್ ಎಲ್ಲ ತಂದು. ಸೊ ನೋಡಿ ನಾವು ಅಲ್ಲೇ ನಿಂತ್ಕೊಂಡು ನೋಡ್ಕೊತಿದ್ದೀವಿ ಹೇಗೆ ಆಗ್ತಿದೆ ಅಂತ ಖಾರದ ಪುಡಿ. ಸೊ ಒಂದೊಂದು ಸಲ ನೀಟಾಗಿ ನೈಸ್ ಮಾಡಿ ಕೊಟ್ಟಿರಲ್ಲ, ಸೊ ಅಲ್ಲೇ ಹೇಳಿ ಮಾಡಿಸ್ಕೊತೀವಿ. ಸೊ ಆಮೇಲೆ ಮನೆಗೆ ತಂದುಬಿಟ್ಟು ನಾವು ಈ ರೀತಿ ಗೈಸ್, ನ್ಯೂಸ್ ಪೇಪರ್ ಇದ್ದರೆ ನ್ಯೂಸ್ ಪೇಪರ್ ಮೇಲೇ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದು ಆರಿರಲ್ಲ, ತುಂಬ ಬಿಸಿ ಇರುತ್ತೆ. ನೀವು ಬಿಸಿಯಲ್ಲೇ ತಂದು ಹಾಕೋದಲ್ಲ ಬಾಕ್ಸ್ಗೆ. ಇದೇ ರೀತಿ ಪೇಪರಲ್ಲಿ ಒಂದೇನಿಲ್ಲ ಅಂದರೂ 1/2 hour ಆರ್ 1 hour, ಮಿನಿಮಮ್ 1/2 hour to 1 hour ಈ ರೀತಿ ನೀವು ನೀಟಾಗಿ ಒಂದು ರೂಮು ಆರ್ ಕಿಟಕಿ ಇರೋ ಮನೇಲಿ ಕಿಟಕಿ ತೆಗೆದ್ಬಿಟ್ಟು ನೀಟಾಗಿ ಹಾರಾಕಬೇಕು. ಅದೆಲ್ಲ ಹಾರಾಕಿದ್ಮೇಲೆ ಕರಿಬೇವು ಗೈಸ್, ಕರಿಬೇವು ಎಷ್ಟಾಗುತ್ತೋ ಅಷ್ಟು ಒಂದು ಕಟ್ಟು ಕರಿಬೇವನ್ನ ನೀವು ಬಿಡಿಸಿ ಹಾಕ್ಕೋಬೇಕು. ಬಿಕಾಸ್ ಘಮ 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 ಅನ್ನುತ್ತೆ ಖಾರದ ಪುಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಳಾಗಲ್ಲ. ಕರಿಬೇವು ಹಾಕಿದ್ರೆ ಹಾಳಾಗಲ್ವಂತೆ. ಸೊ ಅದಕ್ಕಾಗೋಸ್ಕರ ಕರಿಬೇವು ಹಾಕೋದು.
ಇದು ನಮ್ಮ ಮನೆಗೇನಿಲ್ಲ ಅಂದರೂ ಒಂದು 6 ಮಂತ್ ಬರುತ್ತೆ. ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ 6 ಮಂತ್. ಸೊ ಒಂದು 4 ಜನ ಇರೋ ಮನೇಲಿ ಮಿನಿಮಮ್ 2 ಇಯರ್ಸ್ ಬರುತ್ತೆ. ಈ ಖಾರದ ಪುಡಿ ನಾವು ಮಾಡಿರೋ ಖಾರದ ಪುಡಿ. ನಿಮಗೂ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಸೊ ಈ ರೀತಿ ಚೆನ್ನಾಗಿ ಆರಿದ್ಮೇಲೆ ಕೈಯಲ್ಲೇ ನೀಟಾಗಿ ನಾವು ಕೈಯಲ್ಲೇ ಮಾಡಬೇಕು ಗೈಸ್, ಯಾಕಂದರೆ ಕೈಗೆ ನೀರಾಗಿರಬಾರ್ದು. ಕೈಯಲ್ಲೇ ಮಾಡ್ಕೋಬೇಕು. ಗೊತ್ತಾಗಬೇಕು ನಮಗೆ ಬಿಸಿ ಇದೆಯಾ ಇಲ್ವಾ ಅಂತ. ಅದು ಫುಲ್ಲು ಪೂರ ತಣ್ಣಗಾಗುತ್ತೆ. ತಣ್ಣಗಾದಮೇಲೆ ಯಾವುದಾದ್ರೂ ಬಾಕ್ಸ್ಗೆ, ನಿಮಗೆ ಯೂಸ್ ಮಾಡ್ಕೊಳ್ಳೋ ಬಾಕ್ಸ್ ಇದೆಯಲ್ವಾ, ಆ ಬಾಕ್ಸ್ಗೆ ಹಾಕ್ಕೊಂಡ್ರೆ ಆಯಿತು. ನೀಟಾಗಿ ಎತ್ತಿ ನೋಡಿ, ಈ ರೀತಿ ಮಾಡ್ತಿದ್ದಾರಲ್ವಾ, ಈ ರೀತಿ ನಾವು ಬಾಕ್ಸ್ಗೆ ಹಾಕ್ಕೊಳ್ಳೋದು. ಸೊ ತುಂಬ ಚೆನ್ನಾಗಿರುತ್ತೆ ಗೈಸ್. ಘಮ ಘಮ ಇಡೀ ರೂಮೆಲ್ಲ ಘಮ ಘಮ ಅಂತ ಇರುತ್ತೆ. ಸೊ ಇದು ಮಕ್ಕಳು ಇರೋ ಮನೇಲಿ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ. ನಾವು ಮನೇಲಿ ಜಾಸ್ತಿ ಮಕ್ಳು ಇರೋದ್ರಿಂದ ನಾವು ಒಂದು ಸಣ್ಣ ರೂಮಲ್ಲಿ ಬಂದು ಮಾಡ್ತಿರೋದು. ಸೊ ಯಾಕಂದರೆ ಅವ್ರಿಗೆಲ್ಲ ಸ್ವಲ್ಪ ಫುಲ್ಲು ಉರಿ ಆಗುತ್ತೆ ಮೈಯೆಲ್ಲ. ಆಮೇಲೆ ಮುಟ್ಬಿಟ್ರೆ ಒಂಚೂರು ಕಣ್ಣಿಗೆ, ಬಾಯಿಗೆ, ಮುಖಕ್ಕೆಲ್ಲ ಮೆತ್ಕೋತಾರೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಮನೇಲಿ ಇರೋ ಪುಟ್ಟ ರೂಮ್ಗೆ ಬಂದುಬಿಟ್ಟು ಈ ಥರ ಹಾರಾಕ್ತೀವಿ. 1 ಅವರ್ ಹಾರಾಕಿದ್ವಿ. ತುಂಬ ಚೆನ್ನಾಗಿ ಘಮ ಘಮ ಅಂತಿತ್ತು ಆ ರೂಮ್ ಫುಲ್ಲು. ಸೊ ನೋಡಿ ಲಾಸ್ಟಲ್ಲಿ ಈ ರೀತಿ ನಮಗೆ ಮುಟ್ಟಿದ್ರೆ ತಣ್ಣಗೆ ಅನಿಸ್ಬೇಕು ಮತ್ತು ಪುಡಿ ಪುಡಿಯಾಗಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಟ್ರೈ ಮಾಡಿ ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.